ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ದಾರಿ ಅತಿ ಅವಶ್ಯಕ. ಯಶೋಧ ಎಸ್ ರಾಜ್ಯಾಧ್ಯಕ್ಷರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಕೈಗೊಳ್ಳಲು ಜಮೀನುಗಳಿಗೆ ದಾರಿ ಕಲ್ಪಿಸುವಂತೆ ಎಂ ಹುಸೇನ್ ಸಾಬ್ ತಂದೆ ಲೇಟ್ ಬಾರಾ ಇಮಾಮ್ ಸಾಹೇಬ್ ಇವರು ಏಪ್ರಿಲ್ 23ರಂದು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ್ದರು. ಅದರನ್ವಯ ಗ್ರಾಮ ಆಡಳಿತಾಧಿಕಾರಿಗಳೊಂದಿಗೆ ಅಖಿಲ ಭಾರತೀಯ ರೈತ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಯಶೋಧ ಎಸ್ ಅವರು ಸದರಿ ಜಮೀನಿಗೆ ದಾರಿ ನೀಡುವಂತೆ, ದಾರಿ ನೀಡದ ಜಮೀನಿನ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಹೊಳಲು ಕಂದಾಯ ಗ್ರಾಮ ಸರ್ವೆ ನಂಬರ್ 634/B/2 C4 ಹಾಗೂ 634/B1A ಜಮೀನುಗಳಿಗೆ ಕೃಷಿ ಚಟುವಟಿಕೆಗಳಿಗೆ ದಾರಿ ಕಲ್ಪಿಸುವ ಸಂಬಂಧ ತಹಸೀಲ್ದಾರ ಆದೇಶದ ಮೇರೆಗೆ ಗ್ರಾಮ ಆಡಳಿತಾಧಿಕಾರಿಗಳು ಜಂಟಿ ಸ್ಥಳ ತನಿಖೆ ನಡೆಸಿದರು. ಈಗಾಗಲೇ 70ರಿಂದ 80 ವರ್ಷಗಳಿಂದ ಬಂಡಿ ದಾರಿ ಇದ್ದು, ಸದರಿ ದಾರಿಯಲ್ಲಿ ಸುಮಾರು 9ರಿಂದ 10 ರೈತರು ತಮ್ಮ ಹೊಲದ ಕೃಷಿ ಚಟುವಟಿಕೆಗಳನ್ನು ನಡೆಸುತ್ತಿದ್ದರು. ಯಾವುದೇ ರೀತಿಯ ಸಮಸ್ಯೆ ಇದ್ದಿಲ್ಲ. ಆದರೆ ಸುಮಾರು 2 ತಿಂಗಳಿಂದ ಹೊಳಲು ಗ್ರಾಮದ ಕೋಡ್ಬಾಳ್ ಬಸಪ್ಪ ತಂದೆ ಕೋಡ್ಬಾಳ್ ಭರಮಪ್ಪ ಸರ್ವೆ ನಂಬರ್ 524 ವಿಸ್ತೀರ್ಣ 4 ಎಕರೆ 99 ಎಕರೆ ಜಮೀನು ಇದ್ದು, ಸದರಿ ಜಮೀನಿಂದ ಹಾದು ಹೋಗಲು ಬಂಡಿ ದಾರಿಯನ್ನು ದಿಢೀರ್ ರಸ್ತೆಯನ್ನು ತಡೆ ಹಿಡಿದಿರುವುದರ ಮೂಲಕ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುವಂತೆ ಮಾಡಿದ್ದಾರೆ. ಅಖಿಲ ಭಾರತೀಯ ರೈತ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾದ ಯಶೋಧ ಎಸ್ ಮಾತನಾಡಿ, ರೈತರು ಈ ದೇಶದ ಜೀವನಾಡಿ, ರೈತರು ಈ ದೇಶದ ಬೆನ್ನೆಲುಬಾಗಿದ್ದು, ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಅಥವಾ ಕೃಷಿ ಚಟುವಟಿಕೆಗಳನ್ನು ನಡೆಸಲು ದಾರಿ ಅತಿ ಅವಶ್ಯಕವಾಗಿದೆ. ರೈತರಿಗೆ ತೊಂದರೆಯಾಗದ ರೀತಿಯಲ್ಲಿ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದರ ಜೊತೆಗೆ ಅಧಿಕಾರಿಗಳು ಮುತುವರ್ಜಿ ವಹಿಸಿ ರೈತರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು. ರೈತರು ಈ ದೇಶದ ಜೀವನಾಡಿ, ಯಾರೇ ಏನೇ ಮಾಡಿದರೂ ಕೂಡ ಈ ರೈತರಿಗೆ ತೊಂದರೆ ಆಗದಂತೆ ಸದರಿ ಜಮೀನಿನ ಉಳುಮೆ ಮಾಡಲು, ಬಿತ್ತಲು ಅಥವಾ ಜಮೀನಿನ ಕೃಷಿ ಚಟುವಟಿಕೆ ಕೈಗೊಳ್ಳಲು ರೈತರ ಪರಿಸ್ಥಿತಿಗಳನ್ನು ಅರ್ಥೈಸಿಕೊಂಡು ದಾರಿಯ ಬಗ್ಗೆ ಸಮಸ್ಯೆ ತಿಳಿಗೊಳಿಸಬೇಕು, ಹಾಗೆ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ಎಲ್ಲ ರೈತ ಮುಖಂಡರು, ಮನವಿದಾರರು ಹಾಜರಿದ್ದರು. ಇದು ಕೊಡಬಾಳ ಬಸಪ್ಪ ತಂದೆ ಭರಮಪ್ಪ. ಈ ಸರ್ವೆ ನಂಬರ್ ಒಂದು ನೋಟ್ ಮಾಡ. ಈ ಸರ್ವೆ ನಂಬರ್ಗೆ ಅವ್ರಿಗೊಂದು ನೋಟಿಸ್ ಕೊಡೋಣ. ಫಸ್ಟ್ ಬಾಯಿ ಮಾತಲ್ಲಿ ಹೇಳ್ತೀನಿ ಮೇಡಮ್, ಆಮೇಲೆ ನೋಟಿಸ್ ಕೊಡೋಣ. ನಂಬರ್ ಇದ್ರೆ ಕೊಡು, ಮಾಡಿ ನೋಡ್ತೀನಿ ಒಂದ್ಸಲ. ಅಲ್ಲ ನಾ ಒಂದು ನಿಮಿಷ ನಂಬರ್ ಇದ್ರೆ ಕೊಡಿ, ಮಾಡಿ ನೋಡ್ತೀನಿ.